ಅದು ನನಗೆ ಊಟ ಅನ್ನವನ್ನು ಕೊಡ್ತಾ ಇದೆ. ಸೊ ಅದು ಕೊಟ್ಟಾಗ ನ್ಯಾಯಯುತವಾಗಿ ನಾವು ಕೆಲಸ ಮಾಡಬೇಕು ಅಂತ ನಮ್ಮ ಕಾನ್ಸೆಪ್ಟ್. ಈಗ ಇಲ್ಲಿ ಸ್ಥಳೀಯವಾಗಿ ಒಂದು ಕೆಲವು ಮಾತಾಡಿದಾಗ ರೇಬೀಸ್ ಇಂಜೆಕ್ಷನ್ ಇಲ್ಲ ಅಂತ ಬಂತು, ಅದಕ್ಕೆ ಅವರು ಎಷ್ಟು ಚಿಕಿತ್ಸೆನ ನೀಡ್ತೀವಿ ನಾವು ರೋಗಿಗಳಿಗೆ ಅಷ್ಟು ಫಂಡ್ ಅನುದಾನ ನಮಗೆ ಬರುತ್ತೆ. ಊರಿಗೆ ಹೋಗಿ ನಮ್ಮ ಆರೋಗ್ಯ ಕಾರ್ಯಕರ್ತರನ್ನ ಜೊತೆ ಕರ್ಕೊಂಡೋಗಿ ಆಶಾ ವರ್ಕರ್ಸ್ನೆಲ್ಲ ಜೊತೆ ಕರ್ಕೊಂಡೋಗಿ ಅಲ್ಲಿ ಸಮೀಕ್ಷೆಯನ್ನು ಮಾಡ್ತೀವಿ. ಈಗ ಸಾಮಾನ್ಯವಾಗಿ ನಿಮ್ಮ ಈ ಅಭಿವೃದ್ಧಿ ಕೆಲಸಕ್ಕೆ ಆ, ನಿಮ್ಮದೇ ಇಲಾಖೆಯ ಮತ್ತು ಒಟ್ಟು ರಾಜಕೀಯ ವ್ಯವಸ್ಥೆಯ ಸಹಕಾರ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಏನೋ ಒಂದು ಟ್ರೀಟ್ಮೆಂಟ್ ನಾವು ರೋಗಿಗಳಿಗೆ ಅನುಕೂಲಕ್ಕೆ ಅಥವಾ ಮೂಲಭೂತ ಸೌಕರ್ಯಗಳಿಗೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ರಾಜಕೀಯವಾಗಿ ಮತ್ತು ನಮ್ಮ ಸ್ಥಳೀಯ ನಮ್ಮ ಇಲಾಖೆಯವರು ನೀನು ಮಾಡಪ್ಪ, ನಾವು ನಿಮ್ಮ ಸಪೋರ್ಟ್ಗಿದ್ದೀವಿ ಅಂತಲೇ ಹೇಳ್ತಾರೆ. ಸೊ ಅವರ ಸಹಕಾರದೊಂದಿಗೆ ನಾವು ಈ ಮಟ್ಟಕ್ಕೆ ಈಗ ಬಂದಿದ್ದೀವಿ. ಇಲ್ಲಿ ನೀವು ಯಾವ ಟ್ರೀಟ್ಮೆಂಟನ್ನೆಲ್ಲ ಕೊಡ್ತೀರಿ ಸಾಮಾನ್ಯ? ಸರ್, ಸಾಮಾನ್ಯವಾಗಿ ನಾವು ಅತಿ ಕ್ಲಿಷ್ಟಕರವಾದಂಥ ಟ್ರೀಟ್ಮೆಂಟ್ನ ಇಲ್ಲಿ ಕೊಡೋಕ್ಕಾಗಲ್ಲ. ಯಾಕಂದರೆ ನಮ್ಮಲ್ಲಿ ಆಪರೇಷನ್ ಎಲ್ಲ ಮಾಡೋಕ್ಕಾಗಲ್ಲ. ಯಾಕೆ ಸ್ಟಾಫ್ ಕೊರತೆ ಇದೆ. ಆನಂತರ ನಮ್ಮಲ್ಲಿ OT ಅದೆಲ್ಲ ಇಲ್ಲ. ಮೈನರ್ OT ಸ್ಟಾರ್ಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಇದೆ. ಆನಂತರ ವಾರಕ್ಕೆ ಒಬ್ಬರು ಬಂದು ಟ್ರೀಟ್ಮೆಂಟ್ ಕೊಡೋ ಥರ ತಜ್ಞ ವೈದ್ಯರು, ಇದನ್ನು ನಾವು ಮಾನ್ಯ ಕುಟುಂಬ ಕಲ್ಯಾಣಾಧಿಕಾರಿಗಳಿದ್ದು ಮೋಹನ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿದ್ದೀವಿ. ವಾರಕ್ಕೆ ಒಂದಿನಾದರೂ ಈಗ ಕಿವಿ ಮೂಗು ಗಂಟಲು ಡಾಕ್ಟ್ರು ಇಲ್ಲಿಗೆ ಬರುವಂಥ ವ್ಯವಸ್ಥೆ, ಫಿಸಿಷಿಯನ್ ಬರುವಂಥ ವ್ಯವಸ್ಥೆ ಬಂದು ಅವರು ನೋಡ್ಕೊಂಡು ಹೋಗ್ಬೇಕು. ಪಾಲಿಕ್ಲಿನಿಕ್ ಮಾಡ್ತಾರಲ್ಲ, ಆ ಕಾನ್ಸೆಪ್ಟನ್ನು ಮಾಡೋಣ ಅಂತ ನಾನು ಪ್ಲಾನ್ ಇದೆ. ಈಗ ಇಲ್ಲಿ ಸ್ಥಳೀಯವಾಗಿ ಒಂದು ಕೆಲವು ಮಾತಾಡಿದಾಗ ರೇಬೀಸ್ ಇಂಜೆಕ್ಷನ್ ಇಲ್ಲ ಅಂತ ಬಂತು, ಅದಕ್ಕೆ ಏನು? ಸರ್, ರೇಬೀಸ್ದು ಇಂಜೆಕ್ಷನ್ನು ನಾಯಿಗಳೆಲ್ಲ ಕಚ್ಚಿದ್ರೆ ತೊಂದರೆ ಆಗುತ್ತೆ. ನಾಯಿಗಳೆಲ್ಲ ಕಚ್ಚಿದ್ರೆ ರೇಬೀಸ್ ಇಂಜೆಕ್ಷನ್ನು 100% ನಮ್ಮಲ್ಲಿ ಇರುತ್ತೆ. ಅವರು ಬಂದಂಥ ಸಮಯದಲ್ಲಿ ಕೆಲವು ಸರಿ ಇರೋದಿಲ್ಲ, ಕೆಲವೊಂದು ಸಲ ಮುಂಚೆ ಇರ್ತಿರ್ಲಿಲ್ಲ. ಈಗ ಏನಾಗಿದೆ, ಗೌರ್ಮೆಂಟಿಂದ APL ಇರಲಿ, ಬಡವ ಇರಲಿ, ಶ್ರೀಮಂತ ಇರಲಿ, ಅವ್ರಿಗೆ ರೇಬೀಸ್ ಇಂಜೆಕ್ಷನ್ನು ಔಟ್ ಆಫ್ ಕಾಸ್ಟು ಫ್ರೀಯಾಗಿ ಕೊಡಬೇಕು ಅಂತ ರೂಲ್ಸ್ ಇದೆ. ಸೊ ನಾವು ಆ ರೂಲ್ಸ್ ಪ್ರಕಾರವಾಗಿ ತಂದು 100 ಇದೆ ನಮ್ಮ ಹತ್ರ. ಈಗ 100 ನಾವು ತಂದು ಇಟ್ಟಿದ್ದೀವಿ. ನಿಮ್ಮ ಹತ್ರ ಸ್ಟೋರೇಜ್ ಎಲ್ಲ ಇದೆ? ಇದೆ. ಸೊ ಮತ್ತೆ ಈಗ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಆದರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡ್ತೀವಿ. ತದನಂತರ ಅವರು ಫಾಲೋ ಅಪ್ಗೆ ಅಲ್ಲಿಗೆ ಹೋಗಲ್ಲ, ನನ್ನ ಹತ್ರನೇ ಬರ್ತಾರೆ. ಅಲ್ಲಿಂದ ನಾನು ಕಾಂಟ್ಯಾಕ್ಟ್ ಮಾಡಿಕೊಂಡು ಸಂಜೀವಿನಿ ಟೆಲಿಮೆಡಿಸಿನ್ ಅಂತ ಇದೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಥರ ಕಂಡೀಷನ್ ಇದೆ, ಈಗ ಈ ಟ್ಯಾಬ್ಲೆಟ್ಸನ್ನು ತಗೋತಾ ಇದ್ದಾರೆ, ಮುಂದಕ್ಕೆ ಇದನ್ನು ಕಂಟಿನ್ಯೂ ಮಾಡ್ಬೋದಾ ಅನ್ನೋ ಥರ ನಾವು ಮಾತಾಡಿಕೊಂಡು ಅದನ್ನು ಟ್ರೀಟ್ಮೆಂಟ್ನ ಇಲ್ಲೇ ಕಂಟಿನ್ಯೂ ಮಾಡಿ. ಎಷ್ಟು ಸ್ಟಾಫ್ಗಳಿದ್ದಾರೆ ಇಲ್ಲಿ? ಸರ್, ನಮ್ಮಲ್ಲಿ ಈಗ OODನೇ ಜಾಸ್ತಿ ಇದ್ದಾರೆ. ನಾನು ಒಬ್ಬ, ನಮ್ಮ ಸ್ಟಾಫ್ ನರ್ಸ್ ಒಬ್ಬರು, ಇಬ್ಬರೇ ಪರ್ಮನೆಂಟ್ ಆಗಿರೋದು. ಅವರ ಜೊತೆಗೆ ಮೇಲ್ ಹೆಲ್ತ್ ವರ್ಕರ್ ಇದ್ದಾರೆ, ಆನಂತರ ಫಿಮೇಲ್ ಹೆಲ್ತ್ ವರ್ಕರ್ ಇದ್ದಾರೆ, ಗ್ರೂಪ್ D ಇದ್ದಾರೆ, ಯೋಗ ಟೀಚರ್ ಇದ್ದಾರೆ ಸರ್, ನಮಗೆ ಯೋಗ ಟೀಚರ್ ಇದ್ದಾರೆ. ಆಮೇಲೆ ಆನಂತರ ಡೇಟಾ ಎಂಟ್ರಿ ಆಪ್ರೇಟ್ರ್ ಒಬ್ಬರು ಇದ್ದಾರೆ. ವಾರಕ್ಕೆ ಒಂದು ಸಲ ಕಣ್ಣಿನ ಡಾಕ್ಟ್ರು ಅಂತ, ರಿಫ್ರಾಕ್ಷನಿಸ್ಟ್ ಅಂತ ಅವರು ಬರ್ತಾರೆ. ಇಲ್ಲಿ ವಾರ್ಡ್ ಇದೆಯಾ? ಹೌದು ಸರ್, ವಾರ್ಡ್ ಇದೆ. ಅಂದರೆ ರಾತ್ರಿ ಉಳ್ಕೊಳ್ಳೋ ವ್ಯವಸ್ಥೆ ಇದೆ? ಇಲ್ಲ, ರಾತ್ರಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲ ನಮ್ಮದು 9 ಗಂಟೆಯಿಂದ 4 ಗಂಟೆ ತನಕ ಇರುತ್ತೆ ಟ್ರೀಟ್ಮೆಂಟ್ ಎಲ್ಲ. ಸೊ ಇದೇ ಪ್ರಕಾರವಾಗಿ 9 to 4 ನಾವು ಟ್ರೀಟ್ಮೆಂಟ್ನ ಕೊಡ್ತೀವಿ. ನೀವು ಈ ಹಳ್ಳಿ ವಿಸಿಟ್ ಅಂದ್ರಲ್ಲ, ಅದು ಯಾವ ರೀತಿ? ಸರ್, ಹಳ್ಳಿ ವಿಸಿಟ್ ಅಂತ ಹೇಳಿದ್ರೆ ಕೆಲವೊಂದು ಜಾಗದಲ್ಲಿ ಈಗ ಡೆಂಗ್ಯೂ ಔಟ್ಬ್ರೇಕ್ ಆಗುತ್ತೆ. ಎಕ್ಸಾಂಪಲ್, ಒಂದು ಯಾವುದೋ ಹಳ್ಳಿ ಇದೆ, ಈಗ ಮೊನ್ನೆ ಫೋನ್ ಮಾಡಿದರು. ಈಗ ನಾನು ಇವತ್ತು ಬರುವಂಥ ರೀಸನ್ನು ಅದೇ, ಇವತ್ತು ರಜಾ ಇದೆ, ನಾನು ಬರುವಂಥ ರೀಸನ್ ಅದೇ. ಮನೆಯಲ್ಲಿ ಒಬ್ಬರಿಗೆ ಜ್ವರ ಅಂತ ಅಂದರು. ನಾನು ಇಲ್ಲಿ ಟ್ರೀಟ್ಮೆಂಟನ್ನು ಕೊಡ್ತೀನಿ, ಅದು ಡೆಂಗ್ಯೂ ಆಗಿರ್ಬೋದು ಅಥವಾ ಟೈಫಾಯ್ಡ್ ಆಗಿರ್ಬೋದು. ಇದು ಟ್ರೀಟ್ಮೆಂಟ್ ಆದಮೇಲೆ ನಾನು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆನಾದರೂ ಊರಿಗೆ ಹೋಗ್ತೀನಿ. ಊರಿಗೆ ಹೋಗಿ ನಮ್ಮ ಆರೋಗ್ಯ ಕಾರ್ಯಕರ್ತರನ್ನ ಜೊತೆ ಕರ್ಕೊಂಡೋಗಿ ಆಶಾ ವರ್ಕರ್ಸ್ನೆಲ್ಲ ಜೊತೆ ಕರ್ಕೊಂಡೋಗಿ ಅಲ್ಲಿ ಸಮೀಕ್ಷೆಯನ್ನು ಮಾಡ್ತೀವಿ. ಜ್ವರ ಸಮೀಕ್ಷೆ ಅಂತ ಮಾಡ್ತೀವಿ. ಆನಂತರ ಈ ಸೊಳ್ಳೆದು ನಾವು ಲಾರ್ವಾ ಸಮೀಕ್ಷೆ ಅಂತ ಮಾಡ್ತೀವಿ. ಏನಕ್ಕಾಯಿತು, ಏನಕ್ಕೆ ಆಗ್ತಿದೆ, ಏನಾದರೂ ನೀರಿನ ವ್ಯತ್ಯಾಸ ಆಗಿದೆಯಾ, ಮತ್ತೇನಾದರೂ ಪ್ರಾಬ್ಲಮ್ ಇದೆಯಾ ಅನ್ನುವಂಥ ಸಮೀಕ್ಷೆಗಳನ್ನ ನಾವು ಮಾಡ್ತೀವಿ. ಈಗ ಇಲ್ಲಿ ಇನ್ನೇನೇನು ಆಗಲಿಕ್ಕಿದೆ? ಹೊರಗಡೆ ಒಂದು ಕೇಜ್ ಥರ ತಂದಿಟ್ಟಿದ್ದೀರಿ, ಅದೇನು? ಹೊರಗಡೆ ತಂದಿಟ್ಟಿರುವಂಥದ್ದು ಅದು ಬಯೋಮೆಡಿಕಲ್ ವೇಸ್ಟ್ಗೆ ಅಂತ. ಬಯೋಮೆಡಿಕಲ್ ವೇಸ್ಟ್ ಅಂತಂದರೆ
ಆ ವೇಸ್ಟು ಜನರಿಗೆ ಅದು ತಲುಪಬಾರ್ದು, ಅದು ಮುಟ್ಟಬಾರ್ದು. ಬಯೋಮೆಡಿಕಲ್ ವೇಸ್ಟ್ ಈವನ್ ನಾವು ಕೂಡ ಮುಟ್ಟಬಾರ್ದು. ಅದು ಬಾಕ್ಸಸ್ ಡಿವೈಡ್ ಮಾಡಿದ್ದೀವಿ. ಆ ಡಿವೈಡ್ ಮಾಡಿರೋ ಬಾಕ್ಸಸ್ಸಲ್ಲಿ ಕೆಲವೊಂದು ಕಡೆ ಗಾಜಿನ ಮೆಟೀರಿಯಲ್ಲು, ಕೆಲವೊಂದು ಕಡೆ ರಕ್ತಸಿಕ್ತವಾಗಿರುವಂಥ ಒಂದು ಮೆಟೀರಿಯಲ್ಲು ಕೀವಿರುವಂಥದ್ದು, ಇನ್ನೊಂದು ಕಡೆ ನಾರ್ಮಲ್ ಜನರಲ್ ವೇಸ್ಟು ಅಂತ ಇರುತ್ತೆ. ಒಂದು 3 ದಿನಕ್ಕೆ ಒಂದು ಸಲ ಬಯೋಮೆಡಿಕಲ್ ವೇಸ್ಟ್ ನಾವು OM ಅಂತ ಮಾಡ್ಕೋತೀವಿ. ಆ ಕಂಪ್ನಿಯವರು ಬಂದು ತೊಗೊಂಡು ಸರ್ಕಾರದ ವತಿಯಿಂದನೇ ತೊಗೊಂಡು ಹೋಗ್ತಾರೆ. ಮತ್ತು ಎದುರುಗಡೆ ಗಾರ್ಡನಿಂಗು ಮತ್ತು ಪಾರ್ಕಿಂಗ್. ಹೌದು. ಗಾರ್ಡನಿಂಗ್ ಮತ್ತು ಪಾರ್ಕಿಂಗಿಗೋಸ್ಕರ ಉದ್ಯಾನವನಕ್ಕೆ ಅಂಥೇಳಿ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಯಾವುದೋ ಫಂಡಲ್ಲಿ ಅಮೌಂಟ್ ರಿಲೀಸ್ ಆಗಿದೆ. ಸೊ ನಮ್ಮ ಪಂಚಾಯತಿ ಸದಸ್ಯರೇ ಅದು ತೊಗೊಂಡು ನಿಂತ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಕಾಮಗಾರಿ ಸ್ಟಾರ್ಟ್ ಆಗಿದೆ. ಅದು ಇನ್ನೂ ಒಂದು ಟೈಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಆಗಿಬಿಟ್ರೆ ಭಾಳ ಸಂತೋಷ ಆಗುತ್ತೆ. ಈಗ ಇದು ಸ್ವಲ್ಪ ಹೊಂಡದ ಪ್ರದೇಶದಲ್ಲಿದೆ. ಮಳೆಗಾಲದಲ್ಲಿ ನೀರಿನ ಸಮಸ್ಯೆ ಏನಾದರೂ ಆಗುತ್ತೆ ಇಲ್ಲಿ? ಇಲ್ಲ, ಮುಂಚೆ ಆಗ್ತಿತ್ತು ಸರ್, ಮುಂಚೆ ಆಗ್ತಿತ್ತು. ಈಗ ಆ ಥರ ಇಲ್ಲ. ಈಗ ಸುತ್ತಮುತ್ತ ಎಲ್ಲ ಒಂದು ಡ್ರೈನೇಜ್ ಥರ ಮಾಡಿ ಈ ಕಡೆ ನೀರೇ ಬರಬಾರ್ದು ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಮತ್ತು ಮಣ್ಣು ಹಾಕಿಸಿ ಈಗ ಗಾರ್ಡನ್ ಮಾಡ್ತಿದ್ದಾರಲ್ಲ, ಸೊ ಆ ಥರ ಏನು ಪ್ರಾಬ್ಲಮ್ಸ್ ಏನು ಆಗ್ತಾಯಿಲ್ಲ. ಸೊ ಈಗ ನಿಮಗೆ ಯಾವುದೇ ರೀತಿಯಲ್ಲೂ ಸರ್ಕಾರದಿಂದ ನೀವು ಮಾಡುವ ಅಭಿವೃದ್ಧಿ ಕಾರ್ಯಗಳಿಗೆ ಫಂಡು ಯಾವುದೇ ಸಮಸ್ಯೆ ಆಗೋದಿಲ್ಲ? ಇಲ್ಲ ಸರ್, ಫಂಡ್ ಏನು ಸಮಸ್ಯೆ ಆಗಲ್ಲ. ನಾನು ಉತ್ತಮ ಚಿಕಿತ್ಸೆನ ನೀಡಬೇಕು. ಅವರು ಎಷ್ಟು ಚಿಕಿತ್ಸೆನ ನೀಡ್ತೀವಿ ನಾವು ರೋಗಿಗಳಿಗೆ, ಅಷ್ಟು ಫಂಡು ಅನುದಾನ ನಮಗೆ ಬರುತ್ತೆ. ನಾನು ನೋಡಲಿಲ್ಲ ಅಂದರೆ ಅನುದಾನ ಝೀರೋ, ಅನುದಾನನೇ ಬರಲ್ಲ. ಸೊ ನಾವು ನೋಡ್ತಾ ಇರ್ತೀವಿ, ಅನುದಾನ ಬರುತ್ತೆ. ಆ ಅನುದಾನದಲ್ಲಿ ನಾವು ಆಸ್ಪತ್ರೆ ಅಭಿವೃದ್ಧಿ, ಪೇಷಂಟ್ಗಳ ಗುಣಮಟ್ಟದ ಚಿಕಿತ್ಸೆಯನ್ನು ಮಾಡ್ತೀವಿ. ಹೊಸ ಮಿಷಿನ್ಗಳು, ಈಗ ನೆಕ್ಸ್ಟ್ ನಾವು ಥೈರಾಯ್ಡ್ದು ಮಿಷಿನ್ ತೊಗೊಬರ್ಬೇಕು ಅಂತ ಇದ್ದೀನಿ. ಈಗ ಯಾವ್ಯಾವ್ದಿದೆ ನಿಮ್ಮ ಹತ್ರ? ಸರ್ ನಮ್ಮಲ್ಲಿ CBC ಮಾಡ್ತಾರೆ, ಬೇಸಿಕ್ ಇನ್ವೆಸ್ಟಿಗೇಷನ್ಸು, ಟೈಫಾಯ್ಡಿಂದು CBC, ಹಿಮೋಗ್ಲೋಬಿನ್ ಆಗಲಿ, HIV ಟೆಸ್ಟ್, HbSAg ಟೆಸ್ಟು, ಆಮೇಲೆ ಯೂರಿನ್ ಟೆಸ್ಟಿಂದು ಇಷ್ಟು ಬೇಸಿಕ್ ಮಾಡ್ತೀವಿ. LFT RFT ಅದೆಲ್ಲ ಸ್ವಲ್ಪ ಹೈಯರ್ ರೇಂಜಲ್ಲಿದೆ. ಅದನ್ನು ಇನ್ನೂ ನೋಡಿ ಅದು ಮಿಷಿನ್ಸ್ ಎಲ್ಲ ತೊಗೊಂಬರ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಈ ಅಭಿವೃದ್ಧಿ ಕಾರ್ಯಕ್ಕೆ 2 ವರ್ಷದಲ್ಲಿ ಸಾಮಾನ್ಯ ನೀವು ಒಂದು ಅಂದಾಜು ಎಷ್ಟು ಅನುದಾನ ಇಲ್ಲಿಗೆ ವಿನಿಯೋಗ ಆಗಿದೆ ಅಂತ ಅನಿಸ್ತದೆ? ಅಂದಾಜು ಅದು ಲೆಕ್ಕ ಹಾಕಬೇಕಾಗುತ್ತೆ ಸರ್. ಅದರ ಲೆಕ್ಕ ಇನ್ನೂ ಹಾಕಿಲ್ಲ. ಸರ್ಕಾರದ ವತಿಯಿಂದ ಆಡಿಟ್ಗೆ ಹೇಳಿದ್ದಾರೆ. ಇನ್ನೂ ಒಂದು 3 ತಿಂಗಳಲ್ಲಿ ಆಡಿಟ್ ಬರ್ತಾರೆ. ಅದು ಎಷ್ಟಾಗಿದೆ ಏನು ಅನ್ನೋವಂಥದ್ದು ನಾನು ಅಲ್ಲಿ ಇದು ಮಾಡಬೇಕಾಗುತ್ತೆ. ಸಾರ್ವಜನಿಕ ಸಹಕಾರ ಏನಾದರೂ ತಗೊಂಡಿದ್ದೀರಾ? ಸಾರ್ವಜನಿಕವಾಗಿ ಅವರು ನಮಗೆ ಸಾರ್ವಜನಿಕರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಬಟ್ ಅನುದಾನವ ನಾವು ಸರ್ಕಾರದ್ದೇ ಯೂಸ್ ಮಾಡ್ತಾ ಇದ್ವಿ. ಅಟ್ ಎನಿ ಪಾಯಿಂಟ್ ನಮಗೆ ಏನಾದರೂ ಒಂದು ಸಹಕಾರ ಬೇಕು ಅಂದರೆ ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿರುವಂತಹ ಒಂದು ಫೋನ್ ಮಾಡಿಬಿಟ್ರೆ ಸಾಕು. ಅವರು ಈ ಥರ ಆಗಿದೆ ಅಣ್ಣ, ಈ ಥರ ಇನ್ನು ಮುಂದೆ ಮಾಡಬೇಕು ಅಂತ ಇದ್ದೀವಿ ಅಂತ ಫೋನ್ ಮಾಡಿದ್ರೆ ಸಾಕು. ಆಯಿತು ಸರ್, ನೀವು ರೆಡಿ ಮಾಡಿಸ್ತಾ ಇರಿ, ನಾವು ಬಂದು ನೋಡ್ತೀವಿ ಅಂತ ಹೇಳ್ತಾರೆ. ಅಧಿಕಾರಿ ವರ್ಗನೂ ಅಷ್ಟೇ, ಸಾರ್ವಜನಿಕರು ಅಷ್ಟೇ. ಅಂದರೆ ಒಬ್ಬ ವೈದ್ಯರು ಮನಸ್ಸು ಮಾಡಿ ಹಳ್ಳಿಯಲ್ಲಿ ಈ ಥರದೊಂದು ಸೇವೆಯನ್ನು ಕೊಡಬೇಕು, ಉನ್ನತ ಮಟ್ಟದ್ದು ಹೈಟೆಕ್ ವ್ಯವಸ್ಥೆಯನ್ನು ಕಟ್ಟಬೇಕು, ಆ ಮೂಲಕ ಜನರ ಸೇವೆ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಸರ್ಕಾರಿ ವ್ಯವಸ್ಥೆಯಲ್ಲೇ ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ಹೌದು ಸರ್, ಹೌದು, 100%. ನಮ್ಮ ಕಾನ್ಸೆಪ್ಟ್ ಏನು ಅಂತಂದರೆ, ನಾನು ಸರ್ಕಾರದ ಹಣವನ್ನು ನಾನು ಉಪಯೋಗಿಸ್ಕೋತಾ ಇದ್ದೀನಿ, ಅಥವಾ ನನಗೆ ಸಂಬಳ ಸರ್ಕಾರ ಕೊಡ್ತಾ ಇದೆ, ಅದಕ್ಕೆ ತಕ್ಕನಾಗಿ ನಾನು ನ್ಯಾಯಯುತವಾಗಿ ಕೆಲಸ ಮಾಡಬೇಕು ಅನ್ನೋದು ಕಾನ್ಸೆಪ್ಟ್. ಅದು ನನಗೆ ಅನ್ನವನ್ನು ಕೊಡ್ತಾ ಇದೆ. ಸೊ ಅದು ಕೊಟ್ಟಾಗ ನ್ಯಾಯಯುತವಾಗಿ ನಾವು ಕೆಲಸ ಮಾಡಬೇಕು ಅಂತ ನಮ್ಮ ಕಾನ್ಸೆಪ್ಟ್ ಅದು. ಸೊ ಅದರ ಪ್ರಕಾರವಾಗಿ ಆಮೇಲೆ ಫಸ್ಟ್ ಒಂದು ಹೇಳಿದೆ, ಬೆಂಗಳೂರಿಂದ ಒಬ್ಬರು ಬಂದಿದ್ದರು ಅಂತ. ಸೊ ಅವರು ಹಬ್ಬಕ್ಕೆ ರೀಸೆಂಟಾಗಿ ಒಂದು 4 months ಬ್ಯಾಕ್ ಬಂದಿದ್ರು. ಬಂದರು ನೋಡಿದ್ರೆ ಮತ್ತೆ ಫೋನ್ ಮಾಡಿಸಿದ್ದೆ ನಾನು, ಅವ್ರು ಬಂದಾಗ ಫೋನ್ ಮಾಡಿ ಅಂತ. ಬಂದು ನೋಡಿದಾಗ ಭಾಳ ಖುಷಿಪಟ್ಟರು ಅವರು, ಭಾಳನೇ ಖುಷಿಪಟ್ಟರು. ಬಂದು ನೋಡಿ ನಾನು ಹೇಳಿದೆ ಅವ್ರಿಗೆ, ನೀವು ಈ ಥರ ಅವತ್ತು ಬೈದ್ಬಿಟ್ಟು ಹೋಗಿದ್ರಲ್ಲ, ಸೊ ಆ ಕಾರಣಕ್ಕೆ ನಾನು ನೋಡಿ ಎಷ್ಟು ಮಾಡಿಸಿದ್ದೀನಿ. ಆಮೇಲೆ ಅವ್ರದ್ದು ಒಂದು ಕಾರಣ, ಇನ್ನೊಂದು ನಮ್ಮ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ರೋಗಿಗಳಿಗೆ, ಅದರಲ್ಲೂ ವೃದ್ಧರಿಗೆ ನಾವು ಒಳ್ಳೆ ಟ್ರೀಟ್ಮೆಂಟನ್ನು ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಪ್ರಾಯಶಃ ಇಲ್ಲಿ ಎಲ್ಲ ವೃದ್ಧರಿಗೆ ನೀವೊಂದು ಮಗನ ಥರ ಆಗ್ಬಿಟ್ಟಿದ್ದೀರಿ. ಹೌದು ಸರ್, ನೀವು ಕೇಳಿಬೇಕಾದ್ರೆ ಯಾವುದಾದ್ರೂ ಮನೆಗೆ ಹೋಗಿ ಡೈರೆಕ್ಟಾಗಿ ಕೇಳಿ ಹೇಳ್ತಾರೆ ಅವರು. ನಾನು ಒಂದು ಪ್ರಶ್ನೆಯನ್ನು ಮುಜುಗರದಿಂದ ಮತ್ತು ಈ ಸಮಾಜಕ್ಕೆ ಬೇಕಾಗಿ ಕೇಳಬೇಕು ಅಂತ ಅನಿಸ್ತಾ ಇದೆ. ನಮ್ಮಲ್ಲಿ ಹೊರಭಾಗದಲ್ಲಿ ನಿಂತುಕೊಂಡು ನಾವು ಜಾತಿ ಧರ್ಮ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಏನೇನೋ ಮಾಡ್ತೇವಲ್ಲ, ಕೊನೆಗೂ ನಾವು ಮನುಷ್ಯರಾದರೆ, ನಾವು ಮನುಷ್ಯರೊಟ್ಟಿಗೆ ಮನುಷ್ಯರಾಗಿ ಒಡನಾಟ ಮಾಡಿದ್ರೆ, ಹೃದಯದಿಂದ ಒಡನಾಟ ಮಾಡಿದ್ರೆ
ಬಹುಶಃ ಅದು ಯಾವುದು ಮುಖ್ಯವೇ ಆಗೋದಿಲ್ವೇನೋ ಅಂತ, ಅದಕ್ಕೆ ನೀವೇ ಸಾಕ್ಷಿ ಅಂತ ಹೌದು ಸರ್. ನಾವೆಲ್ಲ ಒಂದು ಮನೆ ಥರ ಇದ್ದೀವಿ ಸರ್. ಇಲ್ಲಿ ನಮ್ಮ ಫ್ಯಾಮಿಲಿ ಒಂದು ಮನೆ ಇಲ್ಲಿ ಇದೆಯಲ್ಲ, ನಮ್ಮ ಸ್ಟಾಫ್ ಎಲ್ಲ ಒಂದು ಮನೆ ಥರ ಇದ್ದೀವಿ. ಎಲ್ರಿಗೆ ಸಹಕಾರ, ಅವ್ರು ನಮಗೆ ಸಹಕಾರ ಕೊಡ್ತಾರೆ, ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ. ಅದೇ ಥರ ಊರಿನ ಜನ ನಾನು ಬಂದಾಗ್ಲಿಂದ ಇವರು ಬೇರೆ ಜಾತಿ, ಅವ್ರು ಆ ಜಾತಿ, ಇವ್ರು ಈ ಧರ್ಮ, ಆ ಥರ ನಾನು ಒಂದು ದಿನ ಬಹುಶಃ ನಿಮ್ಮನ್ನ ಹೆಸರು ಮೂಲಕ ಯಾರು ನೋಡಿಲ್ಲ. ಇಲ್ಲ ಡಾಕ್ಟ್ರು ಅಂತ ನೋಡಿ, ಡಾಕ್ಟ್ರು ಅಷ್ಟೇ, 1 ಅವರ ಡಾಕ್ಟ್ರು. ಹೌದು, ಮುಗೀತು. ಯಾಕಂದ್ರೆ ನೀವು ಇಲ್ಲಿ ಗಣಪತಿಯನ್ನು ಇಟ್ಟಿದ್ದೀರಿ. ಹೌದು ಇಟ್ಟಿದ್ದೀವಿ. ಯಾಕಂದ್ರೆ ನೀವು ಕೂಡ ಹಾಗೆ ಇದ್ದೀರಿ, ಹಾಗಾಗಿ ಅವರು ಹಾಗೆ. ಬಂದಂತಹ ಪೇಷಂಟ್ ಫಸ್ಟು ಗಣಪತಿಗೆ ನಮಸ್ಕಾರ ಮಾಡಿ ಕೂತ್ಕೋತಾರೆ. ಇಲ್ಲಿ ಗಣಪತಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡಾಗ ನಾನು ಹೇಳ್ತೀನಲ್ಲ, ಅರ್ಧ ಟ್ರೀಟ್ಮೆಂಟು ನನ್ನ ಚೇಂಬರ್, ಈ ಕ್ಯಾಬಿನ್ಗೆ ಬರೋಷ್ಟರೊಳಗೆ ಅರ್ಧ ಟ್ರೀಟ್ಮೆಂಟ್ ಆಗಿಬಿಟ್ಟಿರುತ್ತೆ. ಅದರ ನೆಕ್ಸ್ಟ್ ಅರ್ಧ ಭಾಗ ನಾನು ಮಾತಾಡುವಂಥ ರೀತಿಯಲ್ಲಿ ಇಂಜೆಕ್ಷನ್ಸು ಮಾತ್ರ ಎಲ್ಲರೂ ಕೊಡ್ತಾರೆ. ಸೊ ಮಾತಾಡಿ ಅವ್ರು ಕೌನ್ಸ್ಲಿಂಗ್ ಮಾಡಿ ಏನೂ ಆಗಲ್ಲ, ಧೈರ್ಯವಾಗಿರಿ ಅನ್ನೋದು ಒಂದು ಬೆನ್ನು ತಟ್ಬಿಟ್ರೆ ಪೇಷಂಟ್ಸ್ ಎಲ್ಲ ಖುಷಿ. ನಿಮ್ಮ ತಂದೆಯವರು ಇದ್ದಾರೆ? ಇದ್ದಾರೆ. ಅವರೆಲ್ಲ ಏನು ಹೇಳ್ತಾರೆ ನಿಮ್ಮ ಈ ಕೆಲಸ ನೋಡಿ? ಅವರು ಖುಷಿ ಆಗ್ತಾರೆ. ನಮ್ಮ ತಂದೆ ಟೀಚರ್, ರಿಟೈರ್ಡ್ ಟೀಚರ್, ಅವರು ನಮ್ಮ ತಾಯಿನೂ ರಿಟೈರ್ಡ್ ಟೀಚರು. ಅವ್ರ ಹೆಸರು ಏನಂದ್ರಿ? ಮೊಹಮ್ಮದ್ ಸಫಿವುಲ್ಲಾ. ಓಕೆ, ಅವ್ರಿಗೂ ಭಾಳ ಸಂತೋಷ ಪಡ್ತಾರೆ. ಅವರು ಕೂಡ ಹೇಗೆ ಅಂದರೆ ಈಗಲೂ ಕೂಡ ಮೋಸ್ಟ್ಲಿ ಮೈಸೂರಿಗೆ ಹೋಗಿರಬೇಕು, ಪೇಷಂಟ್ಗಳನ್ನ ಕರ್ಕೊಂಡು ಹೋಗೋದು, ಅಲ್ಲೇ ಡಿಸ್ಕೌಂಟ್ ಮಾಡಿಸ್ಬಿಡೋದು. ನನಗಿಂತ ಜಾಸ್ತಿ ಅವರು ಮೈಸೂರಲ್ಲಿ ಡಾಕ್ಟರ್ಸ್ ಅವ್ರಿಗೆ ಜಾಸ್ತಿ ಪರಿಚಯ. ನಿಮ್ಮ ಎಷ್ಟು ಜನ ನೀವು ಮಕ್ಕಳು, ಏನೇನು ಮಾಡ್ತಾರೆ ಉಳಿದವರೆಲ್ಲ? ನಾನು ಮತ್ತು ನನ್ನ ತಮ್ಮ ಇದ್ದಾರೆ. ನನ್ನ ತಮ್ಮ ಲ್ಯಾಬ್ ಟೆಕ್ನಿಷಿಯನ್. ಅವ್ರು ಲ್ಯಾಬ್ ಟೆಕ್ನಿಷಿಯನ್ ಕೋವಿಡಲ್ಲಿ ಗೌರ್ಮೆಂಟಲ್ಲಿ ಜಾಬ್ ಮಾಡ್ತಾಯಿದ್ರು. ಈಗ ಅವ್ರದ್ದೇನೆ ಒಂದು ಮೆಡಿಕಲ್ ಮಾಡಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಅವರೇ ಇದು ಮಾಡ್ತಾಯಿದ್ರು, ವರ್ಕ್ ಮಾಡ್ತಾಯಿದ್ರು. ತುಂಬ ಸಂತೋಷ ಡಾಕ್ಟ್ರೆ, ಭಾಳ ಸಂತೋಷ. ನನ್ನ ಇಡೀ ಪತ್ರಿಕೋದ್ಯಮದ ಒಂದು ಜೀವನದ ಒಟ್ಟು ಅವಧಿಯಲ್ಲಿ ನಿಮ್ಮಂಥವರನ್ನು ನಾನು ಬಹಳ ಅಪರೂಪ ಭೇಟಿಯಾದದ್ದು. ಮತ್ತು ಇಷ್ಟು ಗ್ರಾಮೀಣ ಪ್ರದೇಶಕ್ಕೆ ಇಂಥ ಒಂದು ಸೇವೆ, ಇಂಥ ಒಂದು ಅದ್ಭುತವಾದಂಥ ಆಸ್ಪತ್ರೆ ನೀವು ಕಟ್ಟಿದ್ದೀರಿ. ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಇನ್ಸ್ಪಿರೇಷನ್ ಆಗ್ಬೋದು, ಮಾದರಿಯಾಗಿ ಇನ್ನೊಬ್ಬರು ಆ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತೇನೆ. ನಮಸ್ತೆ ಡಾಕ್ಟರ್. ನನ್ನ ಹೆಸರು ದರ್ಶನ್ ಅಂತೇಳಿ. ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಹೆಸರು ಸುರೇಶ್ ಅಂತ. ನಮ್ಮ ಹೆಸರು ಇಂದ್ರಮ್ಮ. ನನ್ನ ಹೆಸರು ಕುಮಾರ್ ಅಂತ ಅಂದ್ಬಿಟ್ಟು ನಾವು ಇಲ್ಲಿ 1 ಅವರನೇ. ನಮ್ಮ ಊರಿನಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೌಲಭ್ಯಗಳ ಕೊರತೆ ಸಾಕಷ್ಟಿತ್ತು. ಈ ಆಸ್ಪತ್ರೆ ಸುಮಾರು ವರ್ಷಗಳಿಂದ ಇದೆ. ಆದರೆ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರು ಈ ನಮ್ಮ ಊರಿಗೆ ಬಂದ ನಂತರ ನಮ್ಮ ಆಸ್ಪತ್ರೆ ವ್ಯವಸ್ಥೆಯನ್ನೇ ಬದಲಾಯಿಸ್ಬಿಟ್ರು. ಹೆಂಗಪ್ಪ ಅಂದರೆ ಒಂದು ಜಿಲ್ಲಾ ಹಾಸ್ಪಿಟ್ಲಲ್ಲಿ ಏನು ಸ್ಪೆಷಲಿಟೀಸ್ ಸಿಗುತ್ತೋ ಆ ಸ್ಪೆಷಲಿಟೀಸ್ನು ಕೂಡ ಇಲ್ಲಿ ಅವರು ಒದಗಿಸಿದ್ದಾರೆ. ಸುಮಾರು ಡಾಕ್ಟರ್ಗಳು ಬಂದೋಗಿದ್ದಾರೆ, ಆದರೆ ಈ ಮಟ್ಟಕ್ಕೆ ಯಾವ ಡಾಕ್ಟರ್ಸೂ ಇಟ್ಕೊಂಡಿರಲಿಲ್ಲ. ಮೊದಲಿಗಿಂತಲೂ ಇವಾಗ ಚೆನ್ನಾಗಿ ನೋಡ್ತಾರೆ ನಮ್ಮನ್ನು. ಟಿಪ್ಪು ಸುಲ್ತಾನ್ ಅವರ ಕೈಗುಣನ ಏನೋ ಗೊತ್ತಿಲ್ಲ, ಯಾವುದೇ ರೋಗಿಗೆ ಅವರು ಚಿಕಿತ್ಸೆ ಕೊಟ್ಟರೆ ತಕ್ಷಣಕ್ಕೆ ಗುಣವಾಗ್ತಕ್ಕಂತಹ ಗುಣ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರ ಕೈಗುಣದಲ್ಲಿದೆ. ಬಂದಂಥವ್ರಿಗೆ ಮನೆಯ ರೀತಿಯಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿ ಅವ್ರನ್ನ ನಗುಮುಖದೊಂದಿಗೆ ಸೇವೆ ಮಾಡೋಂಗೆ ಅವರ ಸ್ಟಾಫನ್ನು ಕೂಡ ಅವರು ಪ್ರಿಪೇರ್ ಮಾಡಿರ್ತಾರೆ. ಬಟ್ ಏನಪ್ಪ ಅಂತಂದರೆ ನಾನು ಹಂಗೆ ಬಂದು ಹೋಯ್ತಾ ಇರ್ತೀನಲ್ಲ, ಬಟ್ ನೋಡಿದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬೇರೆ ಹಾಸ್ಪಿಟ್ಲು ಇದೆಯಲ್ಲ, ಬೇರೆ ಹಾಸ್ಪಿಟ್ಲಿಗೆ ಬೆಂಗಳೂರಲ್ಲಿ ಆಗಿರ್ಬೋದು, ಸೌಂಡ್ಗಳಾಗಿರ್ಬೋದು, ಆ ಹಾಸ್ಪಿಟ್ಲು ಅಕ್ಕಪಕ್ಕ ಇರೋರು ಈ ಹಾಸ್ಪಿಟ್ಲಿಗೆ ಬರ್ತಾವ್ರೆ ಪಾಪ. ಆಮೇಲೆ ನಮ್ಮ ಡಾಕ್ಟ್ರು ಟ್ರೀಟ್ ಮಾಡೋದು ಅಷ್ಟೇ, ಎಲ್ಲ ಮುದುಕರಲ್ಲ ಈಗ 1 ಅವರ್ ಡಾಕ್ಟ್ರಿಗೆ ಹೋಗಬೇಕು ಅಂತಾರೆ. ಯಾವ ಬಿಲ್ಡಿಂಗ್ನಲ್ಲೇ ಹತ್ರ ಇದ್ರು ಅಲ್ಲಿರೋರು ಇಲ್ಲಿಗೆ ಬರ್ತಿದ್ದಾರೆ, ನನಗೆ ಗೊತ್ತಿರಂಗೆ. ಪ್ರತಿಯೊಂದು ಅಷ್ಟೇ, ಪೇಷಂಟ್ಗಳು ಅಷ್ಟೇ, ಬಂದವರೆಲ್ಲ ನಮ್ಮ ಟಿಪ್ಪು ಸುಲ್ತಾನ್ ಡಾಕ್ಟ್ರನ್ನ ತುಂಬ ಹೊಗಳುತ್ತಾರೆ. ಕೈಗುಣನೂ ಹಾಗೇ ಇದೆ, ಭಾಳ ಒಳ್ಳೆ ಡಾಕ್ಟ್ರು. ಇಂಥ ಡಾಕ್ಟ್ರು ಪಡೆದವರು ನಾವೇ, ನಮ್ಮೂರೇ, ನಮ್ಮ ಅಕ್ಕಪಕ್ಕದವರೇ ಪುಣ್ಯವಂತರು. ಅಂದರೆ ಜನಗಳು ಚೆನ್ನಾಗಿ ನೀಟಾಗಿ ಸ್ಪಂದಿಸ್ತಾರೆ. ಹಾಸ್ಪಿಟ್ಲು ನೋಡೋಕ್ಕೆ ಯಾರೋ ಬಂದರೂ ಪರವಾಗಿಲ್ಲ ಕಣಪ್ಪ, ಹಾಸ್ಪಿಟ್ಲ್ ಚೆನ್ನಾಗಿ ಮಾಡಿದವ್ರು ಅಂತೇಳಿ. ಅದು ಸರ್ ಒಳ್ಳೇದು ಸರ್ ನಮಗೆ ಇವರು. ಇಂಥ ಡಾಕ್ಟ್ರುಗಳು ಎಲ್ಲ ಗ್ರಾಮದ ಲೆವೆಲ್ಗೂ ಸಿಕ್ಕಿದ್ರೆ ಅಲ್ಲಿ ಪೇಷಂಟ್ಗಳೇ ಪುಣ್ಯವಂತರು. ಒಟ್ಟಿನಲ್ಲಿ ಒಳ್ಳೆ ಜವಾಬ್ದಾರಿಯುತವಾಗಿ ಒಂದು ಆಸ್ಪತ್ರೆನ ಒಳ್ಳೆ ಉತ್ತಮ ಸ್ಥಿತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ವೈದ್ಯಾಧಿಕಾರಿಗಳು ಪದೇ ಪದೇ ಬರಬೇಕು, ಎಲ್ಲ ಗ್ರಾಮಗಳು ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ. ಇಂತಹ ಡಾಕ್ಟರ್ಗಳು ಕೊನೆಯವರೆಗೂ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಉಳ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರ ಕೆಲಸ ಹೀಗೆ ಸಾಗಲಿ ಅಂತಕ್ಕಂಥದ್ದು ನಮ್ಮ ಬಯಕೆ.